ನೋಡುತ್ತಿರೆ ನಿನ್ನ ನಗುನ ತುಸು ಜಂಭ ನಿನಗೆ ಇದ್ದರು ನನಗಿಷ್ಟ ನೀನು ಆದರೂ ನಿನ ಹಾಗೆ ಯಾರು ನನ್ನನ್ನು ಸೆಳೆದಿಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್. ಸೊ ಇವತ್ತು ನಾಳೆ ಬಂದ್ಬಿಟ್ಟು ಯುಗಾದಿ ಹಬ್ಬ. ಸೊ ಇವಾಗ ನಾನು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಸೊ ಒಬ್ಬಟ್ಟು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಆಲ್ರೆಡಿ ನಾನು ಇಟ್ಟಿದ್ದೀನಿ. ಸೊ ಇದು ಡೈಲಿ ರ್ಯಾಂಡಮ್ ಬ್ಲಾಗ್ ಆಗಿ ಮಾಡ್ತಾಯಿದ್ದೀನಿ ನಾನು. ಸೊ ನೆಕ್ಸ್ಟ್ ಡೇ ಪ್ರಿಪ್ರೇಷನ್ ಬ್ಲಾಗ್ ಎಲ್ಲ ಅಂದರೆ ಸ್ವಲ್ಪ ಇರುತ್ತೆ ಅಷ್ಟೇ. ಒಂದು 5 ಗಂಟೆ 6 ಗಂಟೆಯಿಂದ ಫುಲ್ಲು ಅಂಗಡಿನೇ ಓಡಾಡಿದ್ದಾಯಿತು. ನಾವು ಒಂದ್ಕಿತ ವೆಜಿಟೇಬಲ್ಸ್ ಫ್ರೂಟ್ಸ್ ತೊಗೊಂಬರಕ್ಕೆ ಹೋದ್ರಿ, ಇನ್ನೊಂದ್ಕಿತ ಈ ಮೈದಾ ಹಿಟ್ಟು ಮತ್ತು ಗ್ರಾಸರೀಸ್ ಎಲ್ಲ ತಗೊಂಬರಕ್ಕೆ ಹೋದ್ರಿ. ಸೊ ಇವಾಗ ಎಲ್ಲ ತೊಗೊಬಂದು ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಈಕಿತ ಒಬ್ಬಟ್ಟು ನಾನೇ ಮಾಡ್ತಿರೋದು. ಸೊ ನೋಡೋಣ ಬನ್ನಿ ಹೇಗೆ ಬರುತ್ತೆ ಅಂತ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಒಬ್ಬಟ್ಟು ಮಾಡ್ತಾಯಿರೋದು. ಸೊ ನನಗೂ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ಸೊ ನೆಕ್ಸ್ಟ್ ಈಕಿತ ಚೆನ್ನಾಗಿ ಬಂದರೆ ನಾನು ನಿಮಗೆ ನೆಕ್ಸ್ಟ್ ಟೈಮ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಟೈಮ್ ಅಂದರೆ ಈ ಶ್ರೀರಾಮನವಮಿ ಹಬ್ಬ, ಅದು ನಮ್ಮ ಮನೆ ದೇವ್ರ ಹಬ್ಬ. ಸೊ ಆವಾಗ ನಾನು ಮಾಡ್ತೀನಿ, ಆವಾಗ ಹೇಳ್ಕೊಡ್ತೀನಿ ಬನ್ನಿ. ತೊಗರಿಬೇಳೆ ಮತ್ತು ಕಡಲೆಬೇಳೆ ಎರಡು ಇಕ್ಕಿದ್ದೀನಿ. ಸೊ ಇದು ಆಲ್ರೆಡಿ ಬೆಂದಿದೆ, ನೀವು ನೋಡ್ಬೋದು ಬೆಂದಿದೆ. ತೋರಿಸ್ತೀನಿ ರೀ, ನೋಡಿ ಬೆಂದೋಗಿದೆ ಆಲ್ರೆಡಿ. ಸೊ ಇದನ್ನು ಇಳಿಸ್ತಾ ಇದ್ದೀನಿ. ಸೊ ಇವಾಗ ನನಗೆ ಫ್ಲ್ಯಾಶ್ ಆಯಿತು ಮಾಡಿಲ್ಲ ಅಂತ. ಸೊ ಅದಕ್ಕೆ ಇದು ಬೆಂದಿದ್ದು ಆಲ್ರೆಡಿ ಆಗಿದೆ. ತೊಗರಿಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಹಾಕಿ ಮಾಡ್ತಿರೋದು ನಾನು. ಸೊ ಇದು 1 kg ಇದೆ ಅಂದ್ಕೊತೀನಿ ಬೇಳೆ. ನಾನು ಅಳ್ತಾ ಬಂದ್ಬಿಟ್ಟು ನಾನು ಒಂದು ಗ್ಲಾಸಲ್ಲಿ ಮಾಡಿದ್ದು. ಸೊ ಬೆಂದಿದೆ. ಬೇರೆ ನೀರು ಹಾಕಿ ಕಡಲೆಬೇಳೆ ಮತ್ತು ಇದು ತೊಗರಿಬೇಳೆ ಹಾಕಿ ಬೇಯಿಸಿರೋದು ಅಷ್ಟೇ. ಇದನ್ನು ನಾನು ಎಷ್ಟು ಬೆಲ್ಲ ತೊಗೊಂಡಿದ್ದೆ ನೋಡಿರಿ, ಅಷ್ಟೇ ಬೆಲ್ಲನ ತೊಗೊಂಡು ಕುಟ್ಟಿ ಇಟ್ಕೊಂಡಿದ್ದೀನಿ. ಇಲ್ಲಿ ಯಾಲಕ್ಕಿ ಬಿಡಿಸ್ಕೊತಾ ಇದ್ದೀನಿ, ಅದು ಕುಟ್ಟಿ ಹಾಕಬೇಕು, ಪಾಕ ಮಾಡ್ಕೊಬೇಕು. ಸೊ ಇದೆಲ್ಲ ನಡೀತಿದೆ. ಇಲ್ಲಿ ಸೈಡಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಚಿತ್ರಾನ್ನ ಮಾಡಬೇಕು ಅಂತ. ಸೊ ಇದೆಲ್ಲ ಆಗ್ತಿದೆ ಫ್ರೆಂಡ್ಸ್ ಇವಾಗ. ಸೊ ನೋಡಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತ. ಸೊ ಇದಾಗಿದೆ, ಇದನ್ನ ಎತ್ತಿ ಸೈಡ್ಗೆ ಇಕ್ಕಿ ಇವಾಗ ಪಾಕ ಇಡಬೇಕು. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಪಾಕ ತಗೊಳಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಯಾಲಕ್ಕಿ ಈ ರೀತಿ ಕುಟ್ಟಿ ಇಟ್ಕೊಂಡಿರೋ ಯಾಲಕ್ಕಿನ ಇದಕ್ಕೆ ಹಾಕ್ಬಿಡ್ತೀನಿ. ನೋಡ್ಬೋದು ಯಾಲಕ್ಕಿ. ಸೊ ನೀವು ನೋಡ್ಬೋದು ಎಷ್ಟು ಫುಲ್ಲು ನೀಟಾಗಿ ಬೆಂದೋಗಿದೆ ಬೇಳೆ. ಸೊ ನೀವೇನು ಬೇಯಿಸಿರ್ತೀರ ಆ ನೀರನ್ನ ಎತ್ತಿ ನೀವು ಆಚೆಗೆ ಹಾಕ್ಕೊಂಬಿಡಿ. ನಾನು ನೀರನ್ನ ಬಸ್ದುಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ನಾನು ಈ ಬ್ಲಾಗಲ್ಲಿ ನೀಟಾಗಿ ಹೇಗೆ ಮಾಡೋದು ಅಂತ ರೆಸಿಪಿಯನ್ನು ತೋರಿಸಿಲ್ಲ. ಸೊ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೊಂಡಿರೋದು ಅಂತ ತೋರಿಸಿದ್ದೀನಿ ಅಷ್ಟೇ. ಸೊ ನಿಮಗೆ ಒಬ್ಬಟ್ಟು ರೆಸಿಪಿ ಹೇಳಿ. ನೀವು ನೋಡ್ಬೋದು ಈ ಥರ ಪಾಕ ಬರ್ತಿದೆ. ನೀವು ಗಟ್ಟಿ ಪಾಕ ಮಾಡ್ಕೊಬೇಕು, ತೆಳು ಪಾಕ ಮಾಡ್ಕೊಬೇಡಿ, ಯಾಕಂದರೆ ಒಬ್ಬಟ್ಟಿಗಲ್ವಾ. ನೋಡಿ ಈ ಥರ ಆಗಬೇಕು ಪಾಕ. ಈ ಥರ ಆದಮೇಲೆ ನೀವು ಏನು ಬೇಳೆ ಬೇಯಿಸಿದ್ರಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಪಾಕನ ಮಿಕ್ಸ್ ಮಾಡ್ಕೊಬೇಕು. ನಾನು ನಿಮಗೆ ರೆಸಿಪಿ ಇನ್ನೊಂದ್ಕಿತ ತೋರಿಸ್ತೀನಿ. ಸೊ ಇವಾಗ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ತೀನಿ. ನೋಡ್ಬೋದು ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಂಡಿದೆ. ಸೊ ಇದನ್ನು ಸ್ವಲ್ಪ ಹೊತ್ತು ಆರಿಸಿ ನೀವು ಹತ್ರ ಹೋಗಿ ರುಬ್ಸ್ಕೊಂಬರ್ತೀನಿ. ಇದು ಮನೇಲಿ ರುಬ್ಬೋಕ್ಕಾಗಲ್ಲ, ನೀಟಾಗಿ ಬರೋಲ್ಲ, ಕನ್ಸಿಸ್ಟೆನ್ಸಿ ನೀಟಾಗಿ ಬರೋಲ್ಲ. ಸೊ ಅದಕ್ಕೆ ರುಬ್ಸ್ಕೊಂಬರಕ್ಕೆ ಕೊಡ್ತೀನಿ. ಸೊ ಇದನ್ನ ಇವಾಗ ಆಚೆ ಇಡ್ತೀನಿ, ನೋಡ್ಬೋದು. ಸೊ ಇಲ್ಲಿ ಫ್ಯಾನ್ ಹಾಕಿ ಇಟ್ಟಿದ್ದೀನಿ. ಫ್ಯಾನ್ ಹಾಕಿ ಸ್ವಲ್ಪ ಹೊತ್ತು ಇಟ್ಟಿರಿ. ಫೈನಲಿ ಅದು ಎಲ್ಲ ಆರಿದೆ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಏನು ಬೇಯಿಸಿ ಇಟ್ಕೊಂಡಿದ್ನಲ್ವ ಅದನ್ನು ರುಬ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಆಂಟಿ ಇದೆಲ್ಲ ಆಗಿರಬೇಕು ಮೋಸ್ಟ್ಲಿ. ಸೊ ಹೋಗ್ಬಿಟ್ಟು ಬೇಗ ಬಂದುಬಿಡ್ತೀರಿ. ಸೊ ಅದನ್ನು ರುಬ್ಸ್ಕೊಂಬರ್ತೀರಿ. ಸೊ ಇವಾಗ ಬೆಳಗ್ಗೆ ಆಗಿದೆ, ನೀವು ನೋಡ್ಬೋದು. ನಾವು ಹೊಸ ಮನೆಗೆ ಹಾಲು ಉಗಿಸ್ತಾ ಇದ್ದೀರಿ. ಬಟ್ ನಾವು ಹಬ್ಬದ ದಿನನೇ ಉಗಿಸ್ಬೇಕಂತ ಇದ್ದಿದ್ದು, ಹಬ್ಬದ ದಿನನೇ ಉಗಿಸ್ತಾ ಇದ್ದೀರಿ. ಸೊ ಇಲ್ಲಿ ಒಬ್ಬಟ್ಟು ಮಾಡಬೇಕಾಗಿತ್ತು, ಬಟ್ ನಾನು ನೆನ್ನೆನೇ ಪಾಕ ಎಲ್ಲ ತೆಗ್ದು ಇಟ್ಕೊಂಡಿದ್ದರಿಂದ ಸ್ವಲ್ಪ ಬೇಗನೆ ಮಾಡಿದೆ. ನಿನ್ನೆ ಇಷ್ಟು ಐಟಮ್ಸ್ ತೊಗೊಂಡಿದ್ದು, ಇಲ್ಲಿಟ್ಟಿರೋದು ವೆಜಿಟೇಬಲ್ಸ್ ಮತ್ತು ಇದೆಲ್ಲ ನೆನ್ನೆ ಈವ್ನಿಂಗ್ ಹೇಳಿದ್ನಲ್ಲ ಶಾಪಿಂಗ್ ಮಾಡಿದ್ರೆ, ಇವೆಲ್ಲ ನೆನ್ನೆ ನೋಡಿ ಇದೆಲ್ಲ ನೆನ್ನೆ ತಗೊಂಬಂದಿತ್ತು.
ಸೊ ಇವಾಗ ಹಾಲು ಕಾಯಕ್ಕೆ ಇಕ್ಕಿದ್ದೀನಿ. ಒಂದು 10 to 20 ಮಿನಿಟ್ಸ್ ಅಷ್ಟೇ ಹಾಲು ಉಕ್ಕಿ ಬಂದ್ಬಿಡುತ್ತೆ. ನೀವು ನೋಡ್ಬೋದು ಬೇಗನೆ ಹಾಲು ಉಕ್ಕಿ ಹೋಗ್ಬಿಡುತ್ತೆ. ಒಂಥರ ಹಿಟ್ಟು ಕಲಸಿ ಇಟ್ಟಿದ್ದಾರೆ ನಮ್ಮಮ್ಮ. ಇಲ್ಲಿ ಸಜ್ಜೆ ಇರಬೇಕಾಗಿತ್ತು ಅನಿಸ್ತು, ಯಾಕಂದರೆ ಪಾತ್ರೆ ಎಲ್ಲ ಇಕ್ಕೊಳಕ್ಕೆ ಸಾಲಲ್ಲ ಇದು. ಸೊ ನೋಡ್ಬೋದು ಹಿಂಗೆ ಇಕ್ಕಿದ್ದೀರಿ. ಕಣ್ಣಿಕ್ಕು ಹಾಲು ಒಂದು ಕಡೆ ಇಟ್ಬಿಟ್ಟಿದ್ದ. ಒಂದೇ ಕಿತ್ತ ಸಾಕಮ್ಮ. ಸೊ ಇವಾಗ ಇದಾಯ್ತು. ಸೊ ಇವಾಗ ನಾವು ಒಬ್ಬಟ್ಟಿಗೆ ಕಾಯಿ ತುರುಬ್ಕೊತಾ ಇದ್ದೀನಿ. ಒಬ್ಬಟ್ಟಿಗೆ ಸ್ವಲ್ಪ, ಕಾಯಿ ಗೊಜ್ಜಿಗೆ ಸ್ವಲ್ಪ, ಮತ್ತು ಇದು ಚಿತ್ರಾನ್ನಕ್ಕೆ ಹಾಕೋಳಕ್ಕೆ ಕಾಯಿ ತುರುಬ್ಕೊತಾ ಇದ್ದೆ. ಇವಾಗ ಚಿತ್ರಾನ್ನ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಇಟ್ಟಿದ್ದೀನಿ. ಇದು ಕಾಳು ಗೊಜ್ಜಿಗೆ ರುಬ್ಬಕ್ಕೆ ಇಟ್ಟಿರೋದು ನಮ್ಮ ಮಮ್ಮಿ. ಸೊ ರಸಮ್ ಆಲ್ರೆಡಿ ಆಗಿದೆ, ಇದು ಕುದೀತಾ ಇದೆ ಅಷ್ಟೇ ರಸಮ್ಮು. ಸೊ ಇಲ್ಲಿ ರೈಸ್ ರೆಡಿ ಆಗಿದೆ ಆಲ್ರೆಡಿ. ಸೊ ರಾತ್ರಿ ಮಾಡಿದ್ದು ಬಂದ್ಬಿಟ್ಟು ಇದು ನಿಂಬೆಹಣ್ಣು ಚಿತ್ರಾನ್ನ, ಇವಾಗ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ. ಸೊ ರೆಸಿಪಿ ತೋರ್ಸೋಕ್ಕಾಗಲ್ಲ, ಇಲ್ಲಿ ಕೋಸಂಬರಿಗೆ ನೆನೆಯಕ್ಕೆ ಇಟ್ಟಿದ್ದಾರೆ. ಇಲ್ಲಿ ನಮ್ಮ ಮಮ್ಮಿ ಒಬ್ಬಟ್ಟು ಇದು ಉಂಡೆ ಮಾಡಿಕೊಡ್ತಾರೆ. ಇದು ತಟ್ಟೋದೆಲ್ಲ ನಾನೇ ತರ್ತೀನಿ. ಸೊ ನಿಮಗೆ ಹೂರ್ಣ ತೋರ್ಸೋಕೆ ಆಗಿರಲಿಲ್ಲ, ನಾನು ನೋಡ್ಬೋದು ಹೂರ್ಣ ಆ ರೀತಿ ಬಂದಿತ್ತು. ಸ್ವಲ್ಪ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿಕೊಂಡೆ ನಾನು. ಸೊ ನನಗೆ ಈ ಥರ ಮಾಡೋಕ್ಕೆ ಬರೋಲ್ಲ, ತಟ್ಟೋದೆಲ್ಲ ನಾನೇ ತರ್ತೀನಿ. ಸೊ ಯುಗಾದಿ ಹಬ್ಬ ಸ್ಪೆಷಲ್ ಬಂದ್ಬಿಟ್ಟು ಒಬ್ಬಟ್ಟು ಮತ್ತು ಬೇವು ಬೆಲ್ಲ. ಸೊ ಅದಕ್ಕೋಸ್ಕರ ಒಬ್ಬಟ್ಟು ಮಾಡ್ತಾಯಿದ್ವಿ ನಾವು. ಸೊ ನಾನೇ ತಟ್ಟೋದು. ನಂಗೆ ತೆಳ್ಳಗೆ ತಟ್ಟೋಕೆ ಇಷ್ಟ, ಬಟ್ ಒಬ್ಬೊಬ್ಬರು ಮಂದತ್ತಿರ್ತಾರೆ, ನಂಗೆ ಇಷ್ಟ ಆಗಲ್ಲ. ನಾವು ತಿನ್ನೋದೇ ಇಲ್ಲ ಮಂದಾಗೆ, ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ತೆಳ್ಳಗಿರಬೇಕು. ಬಟ್ ನೀವು ನೋಡ್ಬೋದು ನಾನು ಯಾವ ರೀತಿ ತೀಡ್ತೀನಿ ಅಂತ. ಸೊ ನಾನು ಶ್ರೀರಾಮನವಮಿ ಹಬ್ಬಕ್ಕೆ ಕೂಡ ಈ ಒಬ್ಬಟ್ಟು ಮಾಡ್ತೇನೆ, ಕಾಯಿ ಒಬ್ಬಟ್ಟು. ಅದ್ರ ರೆಸಿಪಿ ನಾನು ಶೂಟ್ ಮಾಡಿ ಇಟ್ಕೊಂಡು ನಿಮಗೆ ತೋರಿಸ್ತೀನಿ. ಸೊ ಫಾರ್ ದಿ ಫಸ್ಟ್ ಟೈಮ್ ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟು ಎರಡು ಮಾಡಿರೋದು. ಫಸ್ಟ್ ಟೈಮಲ್ಲೇ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ ಎರಡು ಕೂಡ. ಸೊ ಐ ಆಲ್ಮೋಸ್ಟ್ ಲವ್ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ಈ ರೀತಿ ತೆಳ್ಳಗೆ ತೆಡ್ಕೊಬೇಕಾಗುತ್ತೆ ನಾವು. ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಅದ್ರ ಮೇಲೆ ಇದು ಮಾಡ್ಕೊತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಸ್ವೀಟ್ ಕಡಿಮೆ ಅನಿಸ್ತು ನನಗೆ, ಒಂಚೂರು ಸ್ವೀಟ್ ಇರಬೇಕಾಗಿತ್ತು ಅನಿಸ್ತು. ಸೊ ತುಂಬಾ ಚೆನ್ನಾಗಿತ್ತು. ಸೊ ನೀವು ನೋಡ್ಬೋದು ಫೈನಲಿ ಒಬ್ಬಟ್ಟು ಈ ರೀತಿ ಬಂದಿತ್ತು. ಸೊ ಇದೇ ರೀತಿ ನಾವು ತೆಳ್ಳಗೆ ತಿಡೋದು ನಮ್ಗೆ ಗೊತ್ತಾಗುತ್ತೆ ಎಷ್ಟು ತೆಳ್ಳಗೆ ತಿಡಿದ್ದೀನಿ ಅಂತ. ನಾವು ಜಾಸ್ತಿ ಸ್ವೀಟ್ಸಲ್ಲ ಒಬ್ಬಟ್ಟನ್ನೆಲ್ಲ ಇದೇ ರೀತಿ ಮಾಡೋದು. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲ ಒಬ್ಬಟ್ಟು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ಯುಗಾದಿ ಹಬ್ಬ. ಸೊ ಹ್ಯಾಪಿ ಯುಗಾದಿ ಎಲ್ಲರಿಗೂ. ಸೊ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನೆನ್ನೆಂತೂ ಸ್ವಲ್ಪ ಮಾಡಿದ್ದೀನಿ ಬ್ಲಾಗು. ಸೊ ಇವತ್ತು ಸ್ವಲ್ಪ ಆಗಿದೆ ಬ್ಲಾಗು, ಫುಲ್ ಮಾಡೋಕ್ಕಾಗಿಲ್ಲ. ಸೊ ಇನ್ನು ನಾಳಿದ್ದು ಕೂಡ ಕಂಟಿನ್ಯೂ ಇದರಲ್ಲೇ ಮಾಡ್ತೀನಿ. ಸೊ ಯುಗಾದಿ ಮಾಡಿದ್ರೆ ಸಾಕಾಗಲ್ಲ ಗೈಸ್, ಹೊಸ್ದುಡ್ಕು ಮಾಡಬೇಕು, ಅದೇ ಇಂಪಾರ್ಟೆಂಟು. ಹೊಸ್ದಾಗಿ ತಿನ್ನಬೇಕು ಗೈಸ್, ಅದೇ ಇಂಪಾರ್ಟೆಂಟು ಗೈಸ್ ಯುಗಾದಿಗಿಂತ. ಯುಗಾದಿ ಏನಿದ್ರು ಬೇವು ಬೆಲ್ಲ. ನಾನು ಬೆಳಗ್ಗೆಯಿಂದ ತಿಂದೇ ಇಲ್ಲ ಗೈಸ್ ಬೇವು ಬೆಳಗ್ಗೆ. ನೀನು ತಿಂದ? ತಿನ್ಬಿಟ್ಟೆಪ್ಪ, ನಾನು ತಿಂದಿಲ್ಲ. ಟೋಟಲ್ ಇಯರ್ ಈಕ್ವಲ್ ಆಗಿರಲಿ ಅಂತ. ನಾನು ಬೇವು ತಿಂದಿಲ್ಲ, ಬೆಲ್ಲನೂ ತಿಂದಿಲ್ಲ. ಆ ಥರ ನಂದು. ಸೊ ನೋಡೋಣ, ನಮ್ಮದು ಔಟ್ಫಿಟ್ ನಿಮ್ಗೆ ತೋರಿಸ್ತೀನಿ ನಾನು ಮುಂದೆ ಬರೋ ಅಂಥದ್ರಲ್ಲಿ. ಸೊ ತುಂಬ ಕೈ ನೋವ್ತಾ ಇದೆ ಗೈಸ್, ಅದೆಲ್ಲ ಕೈ ಹಿಡ್ಕೊಡಕ್ಕೆ ಕೂಡ ಬೆಳಗ್ಗೆಯಿಂದ ಫುಲ್ ಬ್ರೈನ್ಡ್ ಔಟ್ ಗೈಸ್,
ಕೆಲಸ ಶೂಟ್ ಎಲ್ಲ ಮಾಡಿ ಇವಾಗ ನಮ್ಮ ಟಾಪ್ ಸೊ ನಮ್ಮೂರ ಕಡೆ ಎಲ್ಲ ಯುಗಾದಿ ಆಗಿದ ನೆಕ್ಸ್ಟ್ ದಿನ ಇಲ್ಲ ವಾರ ಸರಿ ಇಲ್ಲ ಅಂದರೆ ಬರಲ್ಲ. ಸಪ್ಲಮ್ಮನ್ಗೆ ನಾವು ಪೂಜೆ ಕೊಟ್ಟು ಕುರಿ ಆಗಿರ್ಬೋದು, ಮೇಕೆ ಆಗಿರ್ಬೋದು 1 to 3 ಇಯರ್ಸಿಂದ ಕಂಟಿನ್ಯೂಸ್ ಹೊಡ್ಕೊಂಬರ್ತಿದ್ರಿ. ಸೊ ನಾನು ನಮ್ಮ ಅಕ್ಕ ಸೇಮ್ ಡ್ರೆಸ್ ಟ್ವಿನ್ನಿಂಗ್ ಮಾಡಿದ್ರಿ. ಫ್ರೆಂಡ್ಸ್ ಬೆಳಿಗ್ಗೆ ಎಷ್ಟೊತ್ತಿಗೆ 1 ಗಂಟೆ ಟೈಮ್ 2 ಗಂಟೆ ಟೈಮ್ ಕೆತ್ತ ಹಾಯ್ ಮಾಡು ಟಮಿ. ಚಿದಾನಿ ನೋಡುತ್ತಾಳೆ ಪಾಪ. ಚಿದು ಹಾಯ್ ಮಾಡು. ಎಲ್ಲ ರಂಗೋಲಿಗಳು ಹಾಕೋರೆ. ಸೊ ಈಗಿತ್ತ ದೇವ್ರನ್ನ ಬೇಗನೆ ತರಿಸ್ಬಿಟ್ಟಿದ್ರು. 2 ಗಂಟೆಗೆಲ್ಲ ದೇವ್ರಿತ್ತು. ಸೊ ಇದೇನಾಗಿರ್ಬೋದು, ಒಂದು ಮೇಕೆ ಒಂದು ಕುರಿ ನಮ್ಮ ಚಿಕ್ಕಪ್ಪ ಅವ್ರದ್ದು, ಇನ್ನೊಂದು ಮೇಕೆ ಇನ್ನೊಂದು ಕುರಿ ನಮ್ಮದು. ಸೊ ಇಲ್ಲೆಲ್ಲ ಅವ್ರು ಇಟ್ಕೊಂಡು ನಿಂತಿದ್ದಾರೆ ದೇವ್ರು ಬಂದು. ಈ ದೇವ್ರಿಗೆ ನೀವು ಕುರಿನಾದರೂ ಕೊಡ್ಬೋದು, ಮೇಕೆನಾದರೂ ಕೊಡ್ಬೋದು, ಕೋಳಿ ಆದರೂ ಕೊಡ್ಬೋದು, ಏನಾದರೂ ಕೊಡ್ಬೋದು ಆ ಥರ. ಬಟ್ ನಾವು ಬೆಳಗ್ಗೆ 1-2 ಗಂಟೆ 3 ಗಂಟೆಗೆ ಅವ್ರು ಯಾವಾಗ ತರ್ತಾರೋ ಆವಾಗೇ ಕಟ್ ಮಾಡಿಬಿಡ್ತೀರಿ. ನಾವು ಅದನ್ನೆಲ್ಲ ಮನೆ ಹತ್ರನೂ ಬರುತ್ತೆ ದೇವರು, ಆವಾಗ ಕಟ್ ಮಾಡಿ ಕೊಡ್ತೀರಿ. ನಾವು ಏನು ಅವರು ಮರಿ ಹೊಡಿತಿದ್ದಾರಲ್ಲ ಅವ್ರಿಗೆ 100 rupees ಒಂದು ಕುರಿ ಹೊಡಿಯೋದಕ್ಕೆ ಆ ಥರ ಚಾರ್ಜ್ ಮಾಡ್ತಾರೆ. ದೇವ್ರು ಎತ್ಕೊಂಬರೋದಕ್ಕೆ 500 rupees ಇಸ್ಕೊತಾರೆ. ಆ ಥರ ಮಾಡ್ತಾರೆ. ಇದು ಯಾರು ಕುಲಕ್ಕೆ ಕಟ್ಟಿರ್ತೀರ ಅದಕ್ಕೆಲ್ಲ ಇಸ್ಕೊತಾರೆ. ಸೊ ಆ ಥರ. ಸೊ ಈಗಿತ ನಮ್ಮದು 4 ಗಂಟೆ 5 ಗಂಟೆಗೆಲ್ಲ ಆಲ್ರೆಡಿ ಮಟನ್ ಎಲ್ಲ ಕಟ್ಟೆ ಆಗಿಬಿಟ್ಟಿತ್ತು. ಈಗಿತ ದೇವರೇ ಬೇಗ ಬಂದಿತ್ತಲ್ವ, ಸೊ ಬೇಗ ಆಗೋದಿಲ್ಲ. ನಾನಿವಾಗ ಅವ್ರಿಗೆಲ್ಲ ಟೀ ಮಾಡ್ತಾ ಇದ್ದೀನಿ. ಇದು ಏಲಕ್ಕಿ ಮತ್ತು ಇದು ಶುಂಠಿ ಎಲ್ಲ ಹಾಕಿ ಕುಟ್ಟಿ ಅವ್ರೇನು ಕುರಿನ ಬಿಡ್ಸಕ್ಕೆ, ಚರ್ಮ ಬಿಡ್ಸೋಕ್ಕೆ ಮತ್ತು ಪೀಸ್ ಹಾಕಕ್ಕೆ ಬಂದಿರಲ್ವ ಅವ್ರಿಗೆಲ್ಲ ಟೀ ಮಾಡಿ ಇಡ್ತಾ ಇದ್ದೀನಿ. 1 ಟೈಮ್ ಅವ್ರಿಗೆ ಟೀ ಆಯಿತು, ಇದು 2nd ಟೈಮ್ ಟೀ ಮಾಡೋಕ್ಕೆ ಇಟ್ಟಿದ್ದಿದ್ದು ನಾನು. ಮತ್ತು ಅವ್ರಿಗೆ ಲೇಟ್ ಆಗುತ್ತೆ ಮತ್ತು ಅವ್ರು ಕೇಳಿದ ತಕ್ಷಣ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ಅದು ಟೀ ಸೊಪ್ಪು ಕುದಿಯೋ ತನಕ ಬಿಟ್ಬಿಟ್ಟು ಇಟ್ಟು ಸೈಡ್ಗಿಟ್ಟರೆ ಆಮೇಲೆ ಅವ್ರಿಗೆ ಬಿಸಿ ಮಾಡಿ ಕೊಡ್ಬೋದು ಅಂತ ಅಷ್ಟೇ ಮಾಡಿ ಇಡ್ತಾ ಇರೋದು ನಾನು. ಸೊ ಬೇಗ ಆಗುತ್ತೆ ಟೀ ಅಂದ್ಬಿಟ್ಟು ಮಟನ್ ಸಾರಿಗೆ ಇಡ್ತಾ ಇದ್ದೀನಿ. ಸ್ವಲ್ಪ ಮುಸ್ಲಿ ಆಗ್ಲಿ, ನಾನು ಸ್ವಲ್ಪ ಟೀ ಕುಡಿತಾ ಇದ್ದೀನಿ. ಸ್ವಲ್ಪ ಆಗ್ತಲ್ಲ, ಇನ್ನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡ್ ಬರ್ಬೇಕು. ನಾನು ಉಸಿಯಾಗಿ ಎಣ್ಣೆ ಹಾಕೊಂಡಿದ್ದೆ. ಆಮೇಲೆ ಗಸಗಸೆ, ಚಕ್ಕೆ, ಲವಂಗ ಮತ್ತೆ ಶುಂಠಿ, ಬೆಳ್ಳುಳ್ಳಿ ಮತ್ತೆ ಚಿಕ್ಕ ಈರುಳ್ಳಿ ಬರುತ್ತೆ ನೋಡಿ, ಈರುಳ್ಳಿ, ಕಾಳು ಮೆಣಸು ಒಂದ್ ಸ್ವಲ್ಪ ಹಾಕೊಂಡಿದೀನಿ. ಯಾಕಂದ್ರೆ ಖಾರದ ಪುಡಿ ಮತ್ತೆ ಇದೆಲ್ಲ ಹಾಕೊಂತೀನಿ. ಚಿಕನ್ ಮಟನ್ ಬೇಯಿಸ್ಕೊಬೇಕಲ್ಲ, ಏನ್ ಮಾಡ್ತೀನಿ ಅಂದ್ರೆ ರುಬ್ಬಿಟ್ಟು ಮಸಾಲ ಹಾಕ್ಬಿಟ್ಟು ಬೇಯಿಸ್ಬಿಡ್ತೀನಿ. ಯಾಕಂದ್ರೆ ಬೇಗ ಆಗ್ಲಿ ಅಂತ, ಇಲ್ಲ ಅಂದ್ರೆ ಲೇಟು. ಇವಾಗ ಸ್ವಲ್ಪ ಬಾಡ್ಕೊಂಡಂಗಾದ್ಮೇಲೆ ಏನು ಇಲ್ಲಿ ಇಟ್ಕೊಂಡಿದ್ನಲ್ಲ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಅದನ್ನ ಹಾಕೊಂಡಿರ್ತೀನಿ. ಇದು ಒಂಚೂರು ಕೊಬ್ಬರಿ ತೊಳೆದ್ಬಿಟ್ಟು ಹಾಕೊಂತ ಇದೀನಿ. ಕೊಬ್ಬರಿ ಹಾಲಾದ್ರೂ ಮಾಡಿ ಹಾಕೋಬಹುದು, ಇಲ್ಲ ಈ ತರ ಕೊಬ್ಬರಿ ಕೊಯ್ದು ಆದ್ರೂ ಹಾಕೋಬಹುದು. 2 ಒಂದೇ ತರನೇ ಬರುತ್ತಲ್ಲ, ಅದಕ್ಕೋಸ್ಕರ
ಅಲ್ಲೆಲ್ಲ ಎಪ್ಪನ್ ಪ್ಲಾಸ್ಟಿಕ್ ಇಲ್ಲಿ ಇದಾ ಸ್ವಲ್ಪ ಫ್ರೈ ಆದ್ಮೇಲೆ ಧನಿಯಾ ಪುಡಿ ಇರುತ್ತೆ ಅಂದ್ರೆ ಧನಿಯಾ ಪುಡಿ ಹಾಕ್ಬಿಟ್ಟು మీకు ಏನ್ ಬೇಕಂದ್ರೆ ಸ್ವಲ್ಪ ಸಾಂಬಾರ್ ಮಟನ್ ಬೇಯ್ಬೇಕಾದ್ರೆ ಸ್ವಲ್ಪ ಉಪ್ಪು ಖಾರನ ಸೇರ್ಸ್ಕೊಳ್ರಿ ಅಷ್ಟೇ. ಸ್ವಲ್ಪ ಸಾಕು ಇಷ್ಟೇ. ಆಫ್ ಮಾಡಾಕ್ತೀನಿ. ಆಫ್ ಮಾಡಿ ಬಿಟ್ಬಿಡ್ತೀನಿ. ಸೊ 5 to 10 minutes ಒಂದ್ ಈರುಳ್ಳಿ ಒಂದ್ ಟೊಮೆಟೊ ಕೊಯ್ದ್ಬಿಟ್ಟು ಪಲಾವ್ ಮಾಡಿಸ್ಬಿಡ್ತೀನಿ ಗೈಸ್. 5 ನಿಮಿಷ 10 ನಿಮಿಷ ಅದು ರುಬ್ಬಿಟ್ಟು ಅದನ್ನ ಹಿಂದೆ ಮೈದ ಆಚೆ ಹಾಕ್ಬಿಟ್ಟು ಈಗ 2ನೇ ಸಿಟ್ಟ ಮಾಡಿ ಇಟ್ಟಿದ್ದು ಏನ ಇಡು 2 ಕಿತ್ತ ಮಾಡಿ ಇಟ್ಟಿದ್ದು ಅದನ್ನ ಇವಾಗ ಬಿಸಿ ಮಾಡಿ ಮತ್ತೆ ಕೊಡ್ಬೇಕು. ಬಿಸಿ ಮಾಡಿ ಅವ್ರು ಮತ್ತೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ಇಟ್ಬಿಟ್ಟಿದ್ದೆ. ಇನ್ನೊಂದೇ ಒಂದಮ್ಮ ಸುಳಿಯೋದು ಚರ್ಮ ಬಗ್ಸ್ಬಿಟ್ಟು ಅವ್ರು ಕೊಟ್ಬಿಟ್ರೆ ಇನ್ನೊಂದು ಸ್ವಲ್ಪ ಕಾಯಿ ಈ ತರ ಕೆಲಸ ರುಬ್ಬಕ್ಕಿದ್ನೆಲ್ಲ ಮಟನ್ ಸ್ವಲ್ಪ ಅದು ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ಯಾಕಂದ್ರೆ ಕರೆಂಟ್ ಹೋಗ್ಬಿಡುತ್ತೆ. ನಮ್ ಮನೆ ಕಡೆ ಕರೆಂಟ್ ಇರೋದೇ ಇಲ್ಲ ಈ ನಡುವೆ ಬೇರೆ ತೆಗಿತೀನಿ. ಅದಕ್ಕೋಸ್ಕರ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ಬೇಗ. ಮಿಕ್ಸಿಗೆ ಹಾಕೊಂಡ್ರೆ ಆಮೇಲೆ ಈಸಿ ಆಗೋಗುತ್ತೆ ಮಟನ್ ಸಾಂಬಾರ್ ಮಾಡೋದಕ್ಕೆ. ಸೊ ಈ ತರ ಮಾಡಿಟ್ಟಿದ್ದೀನಿ ನಾನು. ಇಷ್ಟನ್ನೆಲ್ಲ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ನಮ್ದು ಮಟನ್ ಆಲ್ರೆಡಿ ಕ್ಲೀನ್ ಆಗ್ತಿದೆ. ನಮ್ ಚಿಕ್ಕಪ್ಪ ಅವ್ರದ್ದು ಫಸ್ಟ್ ಕ್ಲೀನ್ ಮಾಡ್ತಿದಾರೆ ಯಾಕಂದ್ರೆ ಅವ್ರದ್ದು ಚೀಟಿ ಇದೆ ಅಲ್ವಾ, ಚೀಟಿ ಅವ್ರಿಗೆ ಕೊಡ್ಬೇಕಲ್ವಾ. ಮತ್ತೆ ಅವ್ರು ಲೇಟ್ ಆದ್ರೆ ನಮ್ದಂದ್ರೆ ನಮ್ದು ಇದು ಫ್ರೀ, ನಮ್ದು ದೇವ್ರ ಕುಡಿಯೋದಲ್ವಾ ಫ್ರೀ. ಸೊ ನಮ್ ಚಿಕ್ಕಪ್ಪ ಅವ್ರದ್ದು ಚೀಟಿ ಹಾಕೊಂಡವ್ರು, ಚೀಟಿ ಹಾಕೊಂಡವ್ರೆ. ಸೊ ಅವ್ರಿಗೆಲ್ಲ ಕೊಡ್ಬೇಕು ಅಂದ್ಬಿಟ್ಟು ಇವಾಗ ಬೇಗ ಅವ್ರದ್ದು ಕ್ಲೀನ್ ಮಾಡ್ತಿದ್ದಾರೆ ಫಸ್ಟ್. ಧನಿಯಾ ಪುಡಿ ಇನ್ನೂ ಸ್ವಲ್ಪ ಹಾಕ್ಬೇಕು. ಧನಿಯಾ ಪುಡಿ ಒಂದ್ ಸ್ವಲ್ಪ ಹಾಕ್ಬಿಟ್ರೆ ಅದು ಫ್ರೈ ಮಾಡ್ಕೊಂಡಿಲ್ವಲ್ಲ ಅದಕ್ಕೆ ಅದು ಧನಿಯಾ ಪುಡಿ ಹಿಂಗೆ ಕಲರ್ ಬರ್ಬೇಕು ಫ್ರೆಂಡ್ಸ್. ಈ ತರ ಗ್ರೀನ್ ಕಲರ್ ಇಲ್ಲ ರೆಡ್ ಕಲರ್ ಅಷ್ಟು ಇಷ್ಟ ಆಗಲ್ಲ. ನಮ್ಮಮ್ಮ ಮಾತ್ರ ಇಷ್ಟ ಆಗುತ್ತೆ. ಮಟನ್ ಕೊಬ್ಬಿದ್ರೇನೆ ಚೆನ್ನಾಗಿರುತ್ತೆ. ಇದು ಪಲಾವ್ ಕಣ್ಣೀರು ಬಿಸಿ ನೀರಿಟ್ಟಿದ್ದೀನಿ. ಇದು ವೈಟ್ ರೈಸ್, ನಮ್ಗೆ ವೈಟ್ ರೈಸ್ ಮಾಡಕ್ಕೆ ಈ ಅಕ್ಕಿ ಇದು ಮರಳ್ತೈತೆ, ಇದು ಮರಳ್ತೈತೆ, ಎರಡು ಒಟ್ಟಿಗೆ ಇಟ್ಟಿರೋದು. ಇದು ಮರಳ್ತೈತೆ. ಇವಾಗ ತುಳ್ದಿರೋ ಅಕ್ಕಿನ ಹಾಕೊಂಡ್ಬಿಡ್ತೀನಿ ಇದ್ರಿಗೆ, ಮತ್ತೆ ಲೇಟ್ ಆಗೋಗುತ್ತೆ. ನಾನು ಇರಲ್ಲ ಫ್ರೆಂಡ್ಸ್, ನಾನು ಇದಕ್ ಹೋಗ್ತೀನಿ, ದೇವಸ್ಥಾನ ಪೂಜೆ ಮಾಡ್ಸಕ್ ಹೋಗ್ತೀನಿ. ನಮ್ಮಮ್ಮ ಮಗುನ್ ನೋಡ್ಕೊಬೇಕು. ಸೊ ಅದಕ್ಕೆ ಎಲ್ಲ ಮಾಡ್ಬಿಟ್ರೆ ಅವ್ರ ಮಗುನ್ ನೋಡ್ಕೊಂತಾರೆ. ನಂಗೆ ನಾನ್ ವೆಜ್ ನಾನ್ ಮಾಡ್ದಾನೆ ಇಷ್ಟ ಆಗೋದು. ನಂಗೆ ನಾನ್ ವೆಜ್ ಬೇರೆಯವ್ರು ಮಾಡಿದ್ರೆ ಅಷ್ಟು ಇಷ್ಟ ಆಗಲ್ಲ. ನಾನ್ ವೆಜ್ ನಾನೇ ಮಾಡ್ಕೊಬೇಕು ಆತರ ನಾನು. ಟೈಮ್ ಬಂದು 5:40 ಟೈಮು. ಮನೆಯಲ್ಲಿ
ಇಲ್ಲಿ ಬಂದು ಇದು ಸೋಯಾಬೀನ್ ಟೊಮೆಟೊ ಬಾತ್ ರೆಡಿ ಆಗ್ತಿದೆ, ಬಾತು ಸೋಯಾಬೀನ್ ಬಾತು. ಸೊ ಇಲ್ಲಿ ವೈಟ್ ರೈಸ್ ರೆಡಿ ಮಾಡಿ ಇಟ್ಟಿದೀನಿ. ಸೊ ಇದು ಬಂದ್ಬಿಟ್ಟು ಮಟನ್ ಸಾರ್ಗೆ ರುಬ್ಬಿ ಇಟ್ಟಿರೋದು. ಇದು ಅನ್ನ ಮುದ್ದೆಗೆ ಅನ್ನ ಇಟ್ಟಿದೀನಿ. ಸೊ ಇದು ಅವಾಗೆ ಟೀ ಮಾಡಿದಾಗ ಹಂಗೆ ಇದೆ ಅಷ್ಟೇ. ಸೊ ಇನ್ನು ಮಟನ್ ಬಂದಿಲ್ಲ, ಕೆಳಗಡೆ ಕುಯ್ತಾ ಇದಾರೆ ಕೆಳಗಡೆ. ಸೊ ಎಲ್ರಿಗೂ ಕೊಟ್ಟು ಆಮೇಲೆ ನಮ್ಗೆ ಎತ್ಕೊಂಡ್ ಬರ್ತಾರೆ. ಸೋಯಾಬೀನ್ ಪಲಾವ್ ರೆಡಿ ಆಗಿದೆ ಆಲ್ರೆಡಿ, ಸ್ವಲ್ಪ ಕುದಿಬೇಕು, ಸ್ವಲ್ಪ ಕುದಿಬೇಕು. ಸೊ ಕುದ್ದಿದ್ದಾದ್ಮೇಲೆ ಆಚೆ ಹೋಗಿ. ಸೊ ಇದು ನನ್ನ ಔಟ್ಫಿಟ್ ಗೈಸ್, ನೋಡ್ಬೋದು. ಟಾಪ್ ನಿನ್ನೆ ತಗೊಂಡು ಮಕ್ಕ ತಗೊಡ್ಸಿದ್ರು. ಸೊ ಅದಕ್ಕೆ ಈ ತರ ಪ್ಲಾಜೋ ಪ್ಯಾಂಟ್, ಈ ತರ ಪ್ಯಾಂಟ್ ಸಿಮಿಲರ್ ತರಾನೇ ಕಾಣಿಸುತ್ತೆ. ಇದು ಸೊ ಇವತ್ತು ತುಂಬಾ ಬೆಳಿಗ್ಗೆನೆ ಬೇಗ ಎದ್ದು ರೆಡಿಯಾಗಿ, ಲಾಸ್ಟ್ ಇಯರ್ ಅಷ್ಟೇ ನಾವು ಬೇಗ ರೆಡಿಯಾಗಿ ಎಲ್ಲಾ ಮಾಡಿದ್ರಿ. ಇಯರ್ 5 years ಬ್ಯಾಕ್ ಇಂದ ಕೂಡ ಬೇಗ ಬೆಳಿಗ್ಗೆನೆ ಸ್ನಾನ ಮಾಡಿ ಎಲ್ಲಾ ಮಾಡ್ಬಿಡ್ತೀರಿ ನಾವು. ಯಾಕಂದ್ರೆ ದೇವ್ರ ಹಂಗೆ ಪೂಜೆ ಎಲ್ಲಾ ಮಾಡಿಸ್ಬಿಡ್ತೀರಿ. ಇವಾಗ ನಮ್ಮ ಪೇಟೆ ದೇವ್ರ ಏನಿದೆ, ದೊಡ್ಡ ಮಾರಮ್ಮ ದೇವ್ರಾಗಿರ್ಬೋದು, ಚಿಕ್ಕ ಮಾರಮ್ಮ ದೇವಸ್ಥಾನ ಮತ್ತೆ ಚೌಡೇಶ್ವರಿ ದೇವಸ್ಥಾನ. ಸೊ ಅದ್ 3 ದೇವಸ್ಥಾನಕ್ಕೂ ಹೋಗಿ ಇವಾಗ ನಾನು ಪೂಜೆ ಮಾಡ್ಕೊಂಡ್ ಬರ್ಬೇಕು. ಒಂದ್ 7 ಗಂಟೆ ಆತರ ತೆಗಿತಾರೆ, ಇಷ್ಟೊತ್ತಿಗೆ ತೆಗಿಯೋದಿಲ್ಲ ನಮ್ ಕಡೆ ಎಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿ ಹೋಗೋಣ, ಇಲ್ಲೆಲ್ಲ ಮಾಡ್ಬಿಟ್ಟು ಹೋಗೋಣ ಅಂತ. ನಮ್ಮಮ್ಮ ಮಾಡ್ತಾರೆ, ನಮ್ಮಮ್ಮ ಮಾಡಲ್ಲ ಅಂತಿಲ್ಲ. ಪಾಪು ಇದೆ ಅಲ್ವಾ, ಪಾಪು ನೋಡ್ಕೊಬೇಕು, ಟಾಮಿ ನೋಡ್ಕೊಬೇಕಲ್ವಾ ಅವ್ರು. ಟಾಮಿ ನಮ್ಮ ಅಕ್ಕ ಏನಾದ್ರು ನನ್ ಜೊತೆ ದೇವಸ್ಥಾನ ಬಂದ್ರೆ ಟಾಮಿ ನೋಡ್ಕೊಬೇಕು. ಇನ್ನು ಅವ್ರ ಮೇಲೆ ಬಿಟ್ಬಿಟ್ಟೋದ್ರೆ ಆಗಲ್ಲ. ಅದಕ್ಕೋಸ್ಕರ ನಾನು ಆದಷ್ಟು ಬೇಗ ಇವಾಗ ಮನ್ಕೊಂಬಾರ್ದು, ಯಾಕಂದ್ರೆ ದೇವ್ರ ಪೂಜೆಗೆ ಹೋಗ್ತೀನಲ್ಲ, ಮನ್ಕೊಂಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಹಂಗೆ ಅಡ್ಗೆ ಮಾಡ್ತಾ ಇದ್ದೀನಿ. ಸೊ ನಾನು ನಾನ್ ವೆಜ್ ಅಲ್ಲಿ ಜಾಸ್ತಿ ಮಾಡ್ತೀನಿ, ನಾನ್ ವೆಜ್ ಅಲ್ಲಿ ಮಾಡ್ತೀನಿ. ವೆಜ್ ಅಲ್ಲಿ ನನ್ಗೆ ಅಷ್ಟು ಮಾಡಕ್ ಬರುತ್ತೆ, ಬಟ್ ಮಾಡಕ್ ಬೇಜಾರು ನಂಗೆ ವೆಜ್ ಮಾಡಕಂದ್ರೆ. ನಾನ್ ವೆಜ್ ಅಂದ್ರೆ ಖುಷಿಯಾಗಿ ಮಾಡ್ತೀನಿ ನಾನು. ಆತರ ಮಟನ್ ಆಗಲ್ಲ, ನಂಗೆ ಅಷ್ಟ ಆಗಲ್ಲ. ತಿಂತೀನಿ ಮೀಡಿಯಂ. ಚಿಕನ್ ಅಷ್ಟೇ ತಿನ್ನಲ್ಲ, ಮಟನ್ ಚಿಕನ್ ಜಾಸ್ತಿ ಇಷ್ಟ ಆಗುತ್ತೆ ನನ್ಗೆ, ಮಟನ್ ಇಷ್ಟ ಆಗಲ್ಲ. ಲಾಸ್ಟ್ ಟೈಮ್ ನನ್ಗೆ ಈ ಮಟನ್ ಎಲ್ಲ ನೋಡ್ಬಿಟ್ಟು ನನ್ಗಾಗೆ ಇಲ್ಲ, ಫುಲ್ಲು ಒಂಥರ ಆಗ್ಬಿಟ್ಟಿತ್ತು ಮಟನ್ ಎಲ್ಲ ನೋಡ್ಬಿಟ್ಟು. ಈ ಟೈಮ್ ಏನೋ ಆತರ ಆಗ್ತಲ್ಲ, ಬಟ್ ಆಗ್ಬಾರ್ದು, ಟಚ್ ಏನು ಆಗ್ಬಾರ್ದು. ನೋಡೋಣ. ಯಾಕಂದ್ರೆ ಲಾಸ್ಟ್ ಟೈಮ್ ಎಲ್ಲ ಊಟ ಎಲ್ಲ ತೊಳ್ಸ್ಬಿಟ್ಟಿತ್ತು, ಒಂಥರ ಕೆಳಗಡೆಯಿಂದ ನಮ್ ಮನೆ ಮೇಲಕ್ ಬರೋಪಟ್ಟು 3rd floor ಬರೋಪಟ್ಟು ವಾಮಿಟ್ ಆಗ್ಬಿಡ್ತು. ಆತರ ಆಗಿತ್ತು ನನ್ಗೆ ಲಾಸ್ಟ್ ಟೈಮು. ಫುಲ್ಲು ಇದೆಲ್ಲ ಕಣ್ಣೆಲ್ಲ ಎಳ್ಕೊಂಡ್ಬಿಟ್ಟಿತ್ತು, ದೃಷ್ಟಿ ಆಗಿತ್ತು ಲಾಸ್ಟ್ ಟೈಮ್ ನನ್ಗೆ ಹೇಳ್ಬೇಕಂದ್ರೆ. ಆಕ್ಚುಲಿ ಈವ್ನಿಂಗ್ ದೇವಸ್ಥಾನದಿಂದ ಏನ್ ಬಂದೆ, ನಾನೆಲ್ಲಾ ದೇವಸ್ಥಾನ ಮುಗಿಸ್ಕೊಂಡು ಏನ್ ಹಾಕೊಂಡಿದ್ದೆ ನಾನು ಗೌನ್ ಬ್ಲಾಕ್ ಕಲರ್, ಅದಿತ್ತು ತುಂಬಾ ದೃಷ್ಟಿ ಆಗ್ಬಿಟ್ಟಿತ್ತು. ಸೊ ಅದಕ್ಕೆ ಸಿಂಪಲ್ ಆಗಿ ಟಾಪು ಮತ್ತೆ ಅದಕ್ಕೆ ಪ್ಲಾಜಾ ಪ್ಯಾಂಟ್ ಹಾಕೊಂಡಿದ್ದೀನಿ. ಸುಮ್ಮನೆ ಜನ ಕಂಡ್ ದೃಷ್ಟಿ ತುಂಬಾನೇ ದೃಷ್ಟಿ ಆಗ್ಬಿಡುತ್ತೆ, ಇದು ನಂಬೋದು. ಅದಕ್ಕೋಸ್ಕರ ಸೊ ಇವಾಗ ಟೊಮೆಟೊ ಬಾತು ರೆಡಿ ಆಗಿದೆ, ನೋಡ್ತೀನಿ. ಸೊ ಫ್ರೆಂಡ್ಸ್, ಇವಾಗ ನಾನು ಮಟನ್ ಸಾರ್ಗೆ ಇಟ್ಕೊಂತಾ ಇದೀನಿ. ಸೊ ನಾನು ಏನ್ ಇಟ್ಕೊಂಡಿದ್ದೆ ನೋಡಿ, ಇದು ಅದನ್ನೇ ಹಾಕೋದು. ಸ್ವಲ್ಪ ಎಣ್ಣೆ ಹಾಕ್ತೀನಿ ಅಷ್ಟೇ, ಯಾಕಂದ್ರೆ ಮಟನ್ ಕೊಬ್ಬು ಜಾಸ್ತಿ ಹಾಕ್ಸ್ಕೊ ಬಂದಿದ್ದೀವಿ. ಅದಕ್ಕೋಸ್ಕರ ಏನ್ ಈರುಳ್ಳಿ, ಚಿಕ್ಕ ಈರುಳ್ಳಿ ಇಟ್ಕೊಂಡಿದ್ದು ಅದನ್ನೇ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಚಿಕ್ಕದು ಇರುದಲ್ಲ, ಗಡ್ಡೆ ಹಂಗೆ. ಇನ್ನು ಮಸಾಲೆ ಹಿಂಗ್ ರುಬ್ಕೋಬೇಕು, ಮಸಾಲೆ ಮಟನ್ ಸಾರ್ಕ. ಕೊಬ್ಬರಿ ಹಾಕಿರ್ತೀರಲ್ಲ, ಅದು ಸ್ವಲ್ಪ ತಲ ಅಂಟೋ ತರ ಫೀಲ್ ಆಗುತ್ತೆ ಅಷ್ಟೇ. ಬಟ್ ಅಂಟುತ್ತೆ ಕೂಡ, ಫೀಲ್ ಅಲ್ಲ, ಅಂಟುತ್ತಲ್ಲ ಚೂರು. ಸ್ವಲ್ಪ ಅದು ಫ್ರೈ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕಷ್ಟೆ. ಧನಿಯಾ ಪುಡಿ ಹಸಿ ವಾಸನೆ ಹೋದ್ರೆ ಸಾಕು. ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು, ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ ಒಂಚೂರು ಹಾಕ್ಬಿಟ್ಟು, ಮಟನ್ ಏನ್ ಇಟ್ಕೊಂಡಿದ್ದೆ ಅದನ್ನ ಹಾಕೊಂತೀನಿ. ಮಟನ್ ನಾನು ಸಪ್ರೇಟ್ ಆಗಿ ಇವಾಗ ಬೇಯಿಸಿಲ್ಲ, ಇದಕ್ಕೆ ಹಾಕಿ ಇದಕ್ಕೆ ಕುಗ್ಸಿ ಇಟ್ಕೋಣ ಅಂತ. ತೋರಿಸ್ತೀನಿ ಬನ್ನಿ ಯಾವ ತರ ಹಾಕ್ತೀನಿ ಅಂತ. ಎಲ್ಲ
ಈ ತರ ಆಗ್ತಾ ಇದೆ. ಹಿಂಗೆ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಮೋಸ್ಟ್ಲಿ ತಳನ ಅನ್ಸುತ್ತೆ ಆಗೈತೆ. ಏನ್ ಮಟನ್ ಇಟ್ಕೊಂಡಿದ್ದೆ ನೋಡಿ, ಮಟನ್ ಹಾಕೊಂತೀನಿ. ಮಟನ್ ಇದು ನಾನು 1.5 kg ತಗೊಂಡಿದ್ದೀನಿ ಮಟನ್. 1.5 kg ಅಷ್ಟೇ ಇದ್ರೆ ಸಾಕು. ಫೇವ್ರೇಟ್ ನೆಲ್ಲಂಕೆ ಇದ್ರೆ ಏನೋ ಬೇಡ, ಆದ್ರೆ ನೆಲ್ಲಂಕೆ ಮಟನ್ ನೆಲ್ಲಂಕೆ ಜಾಸ್ತಿ ಇಷ್ಟ ನನಗೆ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಂದ್ರೆ ನನ್ ಕೈ ಇಷ್ಟು ಹಾಕ್ತಾ ಇದೀನಿ ನಾನು ಇವಾಗ. ಇನ್ನೊಂಚೂರು ಕೈ ಚಿಕ್ಕದಲ್ವಾ, ಅದಕ್ಕೆ ಇನ್ನೊಂಚೂರು ಹಾಕ್ತೀನಿ. ದೊಡ್ಡವರಿಗೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟಕ್ಕೆ ಎಷ್ಟು ಉಪ್ಪು ಎಷ್ಟು ಖಾರ ಬೇಕು ಅಂತ. ಆ ತರ ನೋಡ್ಕೊಂಡ್ ಮಾಡ್ಕೊಳ್ಳಿ. ಸೊ ನಾನ್ ನೀರ್ ಹಾಕ್ತಿದ್ದಾನೆ ಇದನ್ನ ಸ್ವಲ್ಪ ಮಾಡ್ಕೊಂತೀನಿ, ಯಾಕಂದ್ರೆ ಮಟನ್ ಸ್ವಲ್ಪ ನೀರ್ ಬಿಡುತ್ತೆ, ಅದಕ್ಕೋಸ್ಕರ. ಇದು ಆಯ್ತು. ಸ್ವಲ್ಪ ಖಾರ, ಯಾಕಂದ್ರೆ ಖಾರ ಇರಲ್ವಲ್ಲ, ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿದೀನಿ, ಸ್ವಲ್ಪ ಖಾರ ಇರ್ಬೇಕು. ಉಪ್ಪು ಖಾರ ಕರೆಕ್ಟ್ ಹಾಕೊಳ್ಳಿ, ಅಂದ್ರೆ ಮಟನ್ ಸಾರು ಚೆನ್ನಾಗಿ ಬರಲ್ಲ. ಇದರಿಂದ 3 ನಿಮಿಷ ಹಂಗೆ ಸ್ವಲ್ಪ ಬಿಟ್ಟಿದಾಕಿ ಈಗ ಮುಚ್ಚಿರ್ತೀನಿ. ಲಾಕ್ ಹಾಕಲ್ಲ, ಸುಮ್ಮನೆ ಮುಚ್ಚಿರ್ತೀನಿ. ಅದಾದ್ಮೇಲೆ ಬೇಕಂದ್ರೆ ಲಾಕ್ ಹಾಕೋಣ ಅಂತ. ಸೊ ಇವಾಗ ನಿಮ್ಗೆ ಏನ್ ಬೇಕಂದ್ರೆ ನೀರ್ ಹಾಕೊಬೇಕು. ನನಗೆ ಅದು ಎಷ್ಟು ನೀರ್ ಬಿಡುತ್ತೋ ಬಿಟ್ಟಿದಾದ್ಮೇಲೆ ನಾನು ನೋಡ್ಕೊಬೇಕಂದ್ರೆ ನೀರ್ ಹಟ್ಕೊಂತೀನಿ. ಸ್ವಲ್ಪ ಮಟನ್ ಬಲ್ತಿರೋದ್ರಿಂದ ನಾನೊಂದು 7 ಕೂಗು ಕೂಗ್ಸ್ತೀನಿ, ಯಾಕಂದ್ರೆ 6 ಕೂಗು ಕೂಗ್ಸಿದೆ. ಅಂದ್ರೆ 6 ಕೂಗು ನಮ್ಮ ಆಂಟಿಯವರೆಲ್ಲ 6 ಕೂಗು ಕೂಗ್ಸಿದ್ದಾರೆ. ನನ್ಗೊಂದು ಸ್ವಲ್ಪ ಮೆತ್ತು ಇರ್ಬೇಕು, ನಮ್ಗೆ ಆತರ ಗಟ್ಟಿ ಸ್ವಲ್ಪ ತಿನ್ನಕ್ ಆಗಲ್ಲ. ಸೊ ಸ್ವಲ್ಪ ಫುಲ್ ಬಾಯ್ಲ್ ಮಾಡ್ಕೊಂಡು ತಿನ್ನೋದು. ಒಂದ್ 7 ಕೂಗು ಫಸ್ಟ್ 5 6 ಹಾಕ್ಸ್ತೀನಿ, ಆಮೇಲೆ ಬೇಕಿದ್ದು 2 ಹಾಕ್ಸ್ಕೊಳೋಣ ಅಂತ ಹಾಕ್ಸ್ಕೊ. ಯಾಕಂದ್ರೆ ಇದು ಬೇಗ ಕುಕ್ಕರ್ ಇದಾಗುತ್ತೆ, ಬಾಯ್ಲ್ ಆಗುತ್ತೆ. ಸೊ ನೋಡ್ಕೊಂಡೆ ಹಾಕ್ಸ್ಕೊಳೋಣ ಅಂತ ಇದೀನಿ. ಮಟನ್ ಗೊತ್ತಾಗುತ್ತೆ ಬೆಳ್ತಿರೋದು ಹೇಳೋದು, ಬಟ್ ಇದ್ ನೋಡಕ್ಕೆ ಗೊತ್ತಾಗ್ತಿದೆ ಬೆಳ್ತೈತಿ ಜಾಸ್ತಿ ಅಂತ. ನೋಡೋಣ. ನಾನು ಕುರಿ ಮಟನ್ ತಗೊಂಡಿದ್ದೀನಿ, ಮೇಕೆ ಮಟನ್ ತಗೊಂಡಿಲ್ಲ. ಬೆಲ್ಲ 2 ಗ್ಲಾಸ್ ಹಾಕ್ಕೊಂತೀನಿ ಅಷ್ಟೇ. ಕೂಗ್ಸ್ಬಿಟ್ಟು 6 ಕೂಗ್ಸ್ಬಿಟ್ಟು ಅಷ್ಟೇ. ಫ್ರೆಂಡ್ಸ್ ಆಯ್ತು, ಮಟನ್ ಸಾರ್ ರೆಡಿ. ಮತ್ತೆ ಸಿಗ್ತೀನಿ. ಮಟನ್ ಸಾರ್ ಅಷ್ಟೇ ಮಾಡೋದು, ತೋರಿಸ್ತೀನಿ ಹಿಂಗಾಯ್ತು ಅನ್ನೋದಷ್ಟೇ. ನಂದ ಇನ್ನ ಬೇಯಕ್ಕೆ ಇಕ್ಕಿತಾರದು ಈ ತರ ಆಗೈತೆ. ಇನ್ನೊಂದ್ ಲೋಟ ನೀರ್ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ, ಒಂದ್ 7 ವಿಸಿಲ್ ಕೂಗಿಸ್ತೀನಿ ಅಷ್ಟೇ. ನಾನು ಮತ್ತೆ ಶೋಭಾ ಆಂಟಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಈ ಕಡೆ ದೇವಸ್ಥಾನ 8 ಗಂಟೆ ಆದ್ರೂ ತೆಗಿಯಲ್ಲ ಒಂದೊಂದ್ಕಿಂತ, ಆ ಥರ ಕೆಲಸ ಕೊಡ್ತಾರೆ. ಒಬ್ಬೊಬ್ರು ದೇವರೇ ತೆಗಿಯಲ್ಲ, ಆಚೆನೆ ಪೂಜೆ ಮಾಡ್ಕೊಂಡು ಹೋಗ್ರಿ ಅಂತಾರೆ. ಅಂಥ ಜನಗಳು ಅವರೇ ಪ್ರಪಂಚದಾಗ. ನಮ್ಮ ಪೇಟೆನಾಗೆ ಎಸ್ಪೆಷಲಿ ಆ ಥರ ಅವರೇ. ಸೊ ಇದು ಬಂದ್ಬಿಟ್ಟು ಚಿಕ್ಕಮಾರಮ್ಮ, ನಮ್ಮ ಪೇಟೆ ದೇವ್ರಿದು, ಏನು ಕುಲದ ದೇವ್ರು ಅಂತಾರಲ್ಲ ಆ ದೇವ್ರಿದು. ಸೊ ಇದು ಬಂದ್ಬಿಟ್ಟು ದೊಡ್ಡ ಮಾರಮ್ಮ ದೇವಸ್ಥಾನ, ನಿಮಗೆ ತೋರಿಸ್ತೀನಿ ನಾನು. ಇದು ಬಂದ್ಬಿಟ್ಟು ದೊಡ್ಡ ಮಾರಮ್ಮ ದೇವಸ್ಥಾನ, ಇದು ಬಂದ್ಬಿಟ್ಟು ಕುಲದ ದೇವ್ರೆ. ಇನ್ನೊಂದು ದೇವಸ್ಥಾನ ಮಿಸ್ಸಿಂಗ್, ನಾವು ಆ ದೇವಸ್ಥಾನಕ್ಕೆ ಹೋಗಲ್ಲ, ಅದಕ್ಕೋಸ್ಕರ ಹೋಗಿಲ್ಲ. ಸೊ ಅವ್ರು ತೆಗಿಯೋದಿಲ್ಲ, ಸೊ ಅದಕ್ಕೆ ಹೋಗಿಲ್ಲ. ಸೊ ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಅಲ್ಲಿ ಬರುತ್ತೆ ಏನೇನು ಮಾಡಿದ್ರಿ ಅಂತ.